ಮುಡಾ ಕೇಸಲ್ಲಿ ಕ್ಲೀನ್ ಚಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪರವಾಗಿ ಜಿಟಿ ದೇವೇಗೌಡರು ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದ್ದಾರೆ. ಏನ್ರಿ ಅವತ್ತು FIR ಆದ ತಕ್ಷಣನೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ರಿ. ಇದು ನಾನು ತಪ್ಪು ಅಂತ ಹೇಳಿದ್ದೆ. FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ. ಅವತ್ತು ನಾನು ಇದೇ ಮಾತಾಡಿದ್ದೆ. ನಾನು ಬಹಳ ಬೇರೆ ಥರ ಕಾಣಿಸ್ಬಿಟ್ಟೆ ಕೆಲವರಿಗೆ. FIR ಆಯಿತು, ಆದ ತಕ್ಷಣ ಎಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಅಂತ ಕೇಳ್ತಾ ಇದ್ರಿ ಇವರು. ಈಗ ನೋಡಿ, ಈ ಆರೋಪಕ್ಕೊಂದು ಸಾಕ್ಷಿ ಇಲ್ಲ, ಇವರು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಏನು ಹುರುಳು ಕೂಡ ಇಲ್ಲ ಅದರಲ್ಲಿ. ಇವಾಗ ಏನು ಹೇಳ್ತಾರೆ ಇವರೆಲ್ಲರೂ? ಇದೇನ್ರಿ ಮಾಡೋ ಕೆಲಸಗಳು ನೀವು? ಅವತ್ತು ನಾನು ಹೇಳಿದ್ದೆ, ಒಬ್ಬ ವ್ಯಕ್ತಿಯ ಮೇಲೆ FIR ಆದ ತಕ್ಷಣ ಅವರ ಅಪರಾಧಿ ಅಂತ ಟ್ರೀಟ್ ಮಾಡಬೇಡಿ ಯಾರೂ. ಏನು ರಾಜೀನಾಮೆ ಕೇಳಿದ್ದಲ್ರಿ, ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ? ಒಬ್ಬರದು ಉಸಿರೇ ಇಲ್ಲ. ಈಗ BJP JDS ನಾಯಕರನ್ನು ಶಾಸಕ GT ದೇವೇಗೌಡರು ಕ್ವಶನ್ ಮಾಡಿದ್ದಾರೆ. ಇದೀಗ FIR ಆದ ತಕ್ಷಣ ರಾಜೀನಾಮೆ ಕೇಳುವುದು ತಪ್ಪು ಅಂತ ಅವತ್ತು ನಾನು ಮಾತಾಡಿದ್ದೆ. ಅದನ್ನೇ ಮಹಾ ಅಪರಾಧದ ಥರದಲ್ಲಿ ಬಿಂಬಿಸ್ತಾ ಇದ್ದರು. ಈಗ ಸತ್ಯ ಅವರಿಗೆ ಗೊತ್ತಾಗಿದೆ. ಸಿದ್ದರಾಮಯ್ಯ ಅವರ ಭವಿಷ್ಯ ಮತ್ತು ಅದೃಷ್ಟ ಎರಡೂ ಗಟ್ಟಿಯಾಗಿದೆ ರೀ. ಸಿದ್ದರಾಮಯ್ಯ ಅವರಂತಹ ಅದೃಷ್ಟದ ರಾಜಕಾರಣಿ ಇನ್ನೊಬ್ಬರು ಇಲ್ಲವೇ ಇಲ್ಲ. DK ಶಿವಕುಮಾರ್ ಒಂದಿನ CM ಆಗ್ತಾರೆ, ಯಾವಾಗಂತ ನನಗೆ ಗೊತ್ತಿಲ್ಲ. DK ಶಿವಕುಮಾರ್ CM ಆಗಬೇಕಾದ್ರೆ ಸಿದ್ದರಾಮಯ್ಯ ಅವರ ಸಪೋರ್ಟ್ ಇರಲೇಬೇಕು, ಇಲ್ಲದೇ ಇದ್ರೆ ಆಗಲ್ಲ ಅಂತ GT ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನ್ನ ದಾರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಲೋಕಾಯುಕ್ತ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ವರದಿ ಕೊಟ್ಟಿದ್ದಾರೆ. ನಮ್ಮ ಈಗಲಾದರೂ ಕೂಡ ಬರೀ ಸಿದ್ದರಾಮಯ್ಯವ್ರದ್ದು ನಾವು ಹೇಳಲ್ಲ, ನಾನು ಬರೀ ಮುಖ್ಯಮಂತ್ರಿದು ಅಷ್ಟೇ ಅಲ್ಲ, ಬೇರೆ ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ನೀವು ಅವ್ರನ್ನ ಈ ಜನಗಳ ಮನಸ್ಸಲ್ಲಿ ಅವ್ರನ್ನ ಭಾಳ ಭ್ರಷ್ಟಾಚಾರಿ ಅಂತೇಳಿ ಬಿಂಬಿಸ್ತಕ್ಕಂಥದ್ದನ್ನು ಮಾಡುವ ಮೂಲಕ ಕೆಲಸ ಮಾಡೋರಿಗೆ ಉತ್ಸಾಹ ಕೊಡ್ತಕ್ಕಂಥದ್ದು, ಸ್ಫೂರ್ತಿ, ಒಳ್ಳೆ ಕೆಲಸ ಮಾಡಿದಿರಿ ಅನ್ನೋದಕ್ಕೆ ಸ್ಫೂರ್ತಿ ತುಂಬಬೇಕು. ಕೆಟ್ಟದ್ದು ಮಾಡ್ತಾ ಇರ್ತಕ್ಕಂಥ ಇದು ಮಾಡಬೇಡಿ ಅಂತ ಹೇಳ್ತಕ್ಕಂಥ ಕೆಲಸನ ನಾವು ಮಾಡಬೇಕೇ ಹೊರತು ಈ ರೀತಿ FIR ಆದ ಕೂಡಲೇ ರಾಜೀನಾಮೆ ಕೊಡಿ ಅನ್ನೋದನ್ನು ಬೇರೆ ಯಾರೂ ಕೂಡ ಮಾಡಬಾರ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ. ಅವ್ರ ಹೆಂಡತಿ ಹೆಸರಿಗೆ ಅವ್ರ ತಮ್ಮ ಬರೆದಿದ್ದ, ಎಲ್ರಿಗೂ ಗೊತ್ತು. ಅಮ್ಮ ಪಾರ್ವತಮ್ಮ ಅನ್ನೋದು ನಾನೇ ಹೇಳಿದೆ ಓಪನ್ ಆಗಿ. ನಾವು 25 ವರ್ಷ ಇದ್ರೂ ಅವರೊಂದು ಹಬ್ಬದ ಕಾರ್ಯಕ್ರಮ ಅಲ್ಲಿ ಯಾವುದಕ್ಕೂ ಗೆದ್ರು ಅಂತ ನಮಗೆ ಗೊತ್ತು. 83ರಲ್ಲಿ ಅವ್ರ ಪ್ರಯತ್ನನೇ ಪಡೆದೆ ನಾನು ನಿಲ್ಲೇಬೇಕು ಶಾಸಕನಾಗಿ ಬೇಡ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಅದೃಷ್ಟ ಅವ್ರಿಗೆ 83ರಲ್ಲಿ ಅವರು ಇಲ್ಲಿ ಶಾಸಕರಾಗಿ ಏಕ್ತಮ್ಮು ರಾಮಕೃಷ್ಣ ಹೆಗಡೆ ಅವರು ಕಾವಲು ಸಮಿತಿ ಚೇರ್ಮನ್ ಮಾಡಿದ್ರು. ಆವತ್ತಿಂದನೂ ಕೂಡ ಅವ್ರ ಭವಿಷ್ಯ, ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ. ಅವ್ರು ಇರೋವರೆಗೂ ಗಟ್ಟಿಯಾಗಿರ್ತಾರೆ ರಾಜಕಾರಣದಲ್ಲಿ. ಅದೃಷ್ಟ ಅವ್ರಿಗೆ ಬೇರೆ ಯಾರಿಗೂ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಅದೃಷ್ಟ ಬೇರೆ ಯಾರಿಗೂ ಕೂಡ ಇಲ್ಲ.